ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿಯ 11ನೇ ಕಂತು ದಿನಾಂಕ 18 ಜೂನ್ 2024ರಂದು ಸುಮಾರು 5 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ದುಡ್ಡು ಹಾಕಿರ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಇನ್ನು 1,15,00,000 ಜನರಿಗೆ ದುಡ್ಡು ತಲುಪಬೇಕಾಗಿದೆ. ಅದನ್ನು ಜೂನ್ ತಿಂಗಳ ಅಂತ್ಯದೊಳಗಾಗಿ ಹಾಕುತ್ತೇವೆಂದು ಹೇಳಿರ್ತಾರೆಂದು ತಿಳಿದು ಬಂದಿದೆ. ಆದರೆ ಇನ್ನೂ ಅದೆಷ್ಟೋ ಜನರಿಗೆ ಈ ದುಡ್ಡು ಬಂದಿರೋದಲ್ಲ. ಅವರೆಲ್ಲ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವಾಗ ಬರುತ್ತೆ? ಹಲವಾರು ಜನ ಯೂಟ್ಯೂಬರ್ಗಳು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು, KYC ಮಾಡ್ಕೊಳ್ಬೇಕು, ಆಧಾರ್ ಲಿಂಕ್ ಮಾಡಬೇಕು, ಏನೇನೋ ವಿವಿಧ ನಮೂನೆಯ ಸಲಹೆಗಳನ್ನು ನೀಡ್ತಿರ್ತಾರಂತೆ. ಇದನ್ನು ಕೇಳಿಕೊಂಡು ಜನ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು CSC ಸೆಂಟರ್ಗಳಲ್ಲಿ ಜನ ಮುಗಿಬಿದ್ದು ನಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಯಾವುದಕ್ಕೆ ಗೃಹಲಕ್ಷ್ಮಿಗೆ KYC ಮಾಡಬೇಕು, ಏನೇನೋ ಹೊಸದಾಗಿ ಅಪ್ಡೇಟ್ ಮಾಡಬೇಕು, ಹೊಸ ಅಪ್ಲಿಕೇಶನ್ ಹಾಕಬೇಕು, ದುಡ್ಡು ಬರ್ತಾ ಇಲ್ಲ, KYC ಮಾಡಬೇಕು. ಹೀಗೆ ಈ ರೀತಿಯ ಸುಳ್ಳು ಪ್ರಚಾರಗಳನ್ನು ಕಂಡು ಜನ ಆಯ್ತಪ್ಪ ಹೋದ್ರೆ ಹೋಗಲಿ, ಏನು 100, 50, 200 ರೂಪಾಯಿ ಹೋದ್ರೆ ಏನಾಯಿತು, ನಮ್ದು 2,000 ರೂಪಾಯಿ ಬಂದಿಲ್ಲಲ್ಲ, ಅದು ಮಾಡ್ಕೊಂಡವರಿಗೆ ಬರ್ತಾ ಇದೆ ಅಂತೆ, ಉಳಿದವ್ರಿಗೆ ಬರ್ತಾ ಇಲ್ಲ ಅಂತ ಈ ರೀತಿ ಸುದ್ದಿ ಹರಡಿ ಜನ ಆತಂಕಗೊಂಡಿದ್ದಾರೆ. ಆದರೆ ದಿನಾಂಕ 21ರಂದು ಬಹಳಷ್ಟು ಜನರಿಗೆ ಅನ್ನಭಾಗ್ಯದ ಹಣ ಬಂದಿರ್ತದೆ. ಇದು ಬಂದಾದ ಮೇಲಾದರೂ ಜನರಿಗೆ ಗೊತ್ತಾಗಬೇಕಾಗಿತ್ತು. ಯಾವಾಗ ಅನ್ನಭಾಗ್ಯದ ಹಣ ಬರ್ತಾ ಇದೆ ಅಂದಮೇಲೆ ಗೃಹಲಕ್ಷ್ಮಿ ಹಣ ಕೂಡ ಬಂದೇ ಬರುತ್ತೆ. ಆಮೇಲೆ ನಾವು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ಕೊಟ್ಟೆ ಅಪ್ಲಿಕೇಶನ್ ಹಾಕಿರ್ತೀವಿ. ಮತ್ತು ಅದಕ್ಕೆ ಲಿಂಕ್ ಮಾಡೋದು, KYC ಮಾಡೋದು, ಇದು ಯಾವುದರ ಅವಶ್ಯಕತೆ ಇರೋದಿಲ್ಲ. ಆದರೆ ಜನರಿಗೆ ಏನಾದರೂ ಆಗಲಿ ಬಿಡೋಪ್ಪ, ಅವ್ರು ಮಾಡ್ಕೊಂಡ್ರೆ ನಾವು ಮಾಡ್ಕೊಳ್ಳೋಣ, ಇದು ಯಾವುದರ ಅವಶ್ಯಕತೆ ಇಲ್ಲ. ಅದರಲ್ಲಿ ಭಾಳಷ್ಟು ಜನ ಇಲ್ಲ, ನೀವು ಹಿಂಗೆ ಮಾಡಿಕೊಂಡ್ರೆ ಬರ್ತದೆ, ಹ್ಯಾಂಗೆ ಮಾಡಿಕೊಂಡ್ರೆ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ, ಈ ಥರ ಸುಳ್ಳು ವದಂತಿಗಳನ್ನು ಕೇಳಿ ಜನ ಈ ರೀತಿ ಮುಗಿಬೀಳ್ತಾ ಇದ್ದಾರಂತೆ. ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು CSC ಸೆಂಟರ್ಗಳಲ್ಲಿ ಇದು ಯಾವುದರ ಅವಶ್ಯಕತೆ ಇರುವುದಿಲ್ಲ. ಸರ್ಕಾರ ದುಡ್ಡು ಹಾಕಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಿರ್ಬೋದು, ಆದರೆ ಇವು ಯಾವುದರ ಅವಶ್ಯಕತೆ ಇರೋದಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಎಲ್ರಿಗೂ ದುಡ್ಡು ಬರುತ್ತೆ, ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ಬೋದು. ಇದೇ ರೀತಿ ಅಪ್ಡೇಟ್ಗಾಗಿ ಇಂದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಪ್ರೋತ್ಸಾಹಿಸಿರಿ. ನಮಸ್ಕಾರ.